ಆರೋಗ್ಯವೇ ಮಹಾಭಾಗ್ಯ. ಸಾಯುವವರೆಗೂ ಆರೋಗ್ಯವಾಗಿರಲು ಇವುಗಳನ್ನು ಈ ಕ್ಷಣದಿಂದಲೇ ಬಿಟ್ಟುಬಿಡಿ. ಮೊದಲನೇದಾಗಿ, ಹೊರಗಡೆ ತಿಂಡಿ ಅಥವಾ ಎಣ್ಣೆ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬಾರ್ದು. ಅದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತದೆ. ಇನ್ನು ಮೈದಾ, ಸಕ್ಕರೆ, ಉಪ್ಪು, ಎಣ್ಣೆ, ಸೋಡಾ ಪುಡಿ ಇಂತಹ ಪದಾರ್ಥಗಳನ್ನು ಬಳಸಬಾರ್ದು. ಬಳಸಿದ್ರೂ ಕೂಡ ಆದಷ್ಟು ಕಡಿಮೆ ಬಳಸುವುದು ಒಳ್ಳೆಯದು. ಹೆಚ್ಚು ಚಹಾ, ಕಾಫಿ ಕುಡಿಯೋದ್ರಿಂದ ಆರೋಗ್ಯ ಹಾಳಾಗ್ತದೆ. ಅಸಿಡಿಟಿ, ಗ್ಯಾಸ್ಟ್ರಿಕ್ ಉಂಟಾಗ್ತದೆ. ಟೀ ಅಥವಾ ಕಾಫಿ ಕುಡಿಯಲೇಬೇಕು ಅಂತ ಅನಿಸಿದರೆ ದಿನಕ್ಕೆ 1 ಬಾರಿ ಮಾತ್ರ ಕುಡಿಯಿರಿ. ಇನ್ನು ಅನ್ನವನ್ನು ಎಲೆಕ್ಟ್ರಿಕ್ ಕುಕ್ಕರ್ನಲ್ಲಿ ಮಾಡ್ತಾ ಇದ್ದರೆ ಅದನ್ನು ಈಗಲೇ ನಿಲ್ಲಿಸಿ. ಎಲೆಕ್ಟ್ರಿಕ್ ಕುಕ್ಕರ್ನಿಂದ ಬರುವ ರೇಡಿಯೇಷನ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡುವುದನ್ನು ನಿಲ್ಲಿಸಿ. ರಾತ್ರಿ ಹೊತ್ತು 8 ಗಂಟೆಗಳ ಕಾಲ ಸರಿಯಾಗಿ ನಿದ್ದೆ ಮಾಡಿದರೆ ಮಧ್ಯಾಹ್ನದ ಹೊತ್ತು ನಿದ್ದೆ ಬರುವುದಿಲ್ಲ. ರಾತ್ರಿ ಬೇಗ ಮಲಗಿ ಬೇಗ ಏಳುವ ಅಭ್ಯಾಸವನ್ನು ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆಯೇ ಅಡುಗೆ ಮಾಡಲು ನಾನ್ ಸ್ಟಿಕ್ ಪಾತ್ರೆಗಳನ್ನು ಬಳಸಬೇಡಿ. ಆದಷ್ಟು ಸ್ಟೀಲ್ ಪಾತ್ರೆಗಳು ಅಥವಾ ಮಣ್ಣಿನ ಪಾತ್ರೆಗಳನ್ನು ಅಡುಗೆ ಮಾಡಲು ಬಳಸಿ. ಇನ್ನು ಸುರಕ್ಷಿತ ಲೈಂಗಿಕ ಅಭ್ಯಾಸಗಳನ್ನು ಅನುಸರಿಸಿ. ಮದ್ಯಪಾನ, ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ, ಆದ್ದರಿಂದ ಅವುಗಳನ್ನು ಕೂಡಲೇ ನಿಲ್ಲಿಸಿ. ಇನ್ನು ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳಿ. ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಎಂದು ಭಾವಿಸಿ ಮುನ್ನಡೆಯಿರಿ. ಸದಾ ಮುಖದಲ್ಲಿ ಒಂದು ನಗು ಹಾಗೂ ಆಶಾವಾದಿ ಭಾವನೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಇನ್ನು ರಾತ್ರಿ ಮಲಗುವ ಮೊದಲು 1 ಲೋಟ ಬೆಚ್ಚನೆಯ ಹಾಲು ಅಥವಾ 1 ಲೋಟ ಬೆಚ್ಚನೆಯ ನೀರನ್ನು ಕುಡಿದು ಮಲಗಿದರೆ ನಿದ್ರೆ ಚೆನ್ನಾಗಿ ಬರ್ತದೆ. ರಾತ್ರಿ ಹೊತ್ತು ಅನ್ನದ ಊಟವನ್ನು ತಪ್ಪಿಸಿದರೆ ಒಳ್ಳೆಯದು. ರಾತ್ರಿ 8 ಗಂಟೆಯೊಳಗೆ ಊಟ ಮಾಡಿ ಮುಗಿಸಿದರೆ ಆರೋಗ್ಯಕ್ಕೆ ಉತ್ತಮ. ಇನ್ನು ಬೆಳಗ್ಗೆ, ಸಂಜೆ, ರಾತ್ರಿ ಈ 3 ಹೊತ್ತು ಸರಿಯಾದ ಸಮಯಕ್ಕೆ ಊಟವನ್ನು ಮಾಡುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ. ಊಟದಲ್ಲಿ ಸಮತೋಲಿತ ಆಹಾರವನ್ನು ಸೇರಿಸಿ. ಅಂದರೆ ಅನ್ನ, ಬೇಳೆಕಾಳುಗಳು, ಮೊಸರು, ತರಕಾರಿ ಎಲ್ಲವೂ ಇರಬೇಕು. ಇನ್ನು ಹಣ್ಣುಗಳನ್ನು ಜ್ಯೂಸ್ ಮಾಡಿ ಸೋಸಿಕೊಂಡು ಕುಡಿಯುವುದಕ್ಕಿಂತಲೂ ಹಾಗೆಯೇ ಹಲ್ಲಿನಲ್ಲಿ ಕಚ್ಚಿ ತಿಂದರೆ ತುಂಬ ಒಳ್ಳೆಯದು. ಜ್ಯೂಸ್ ಮಾಡಿ ಸೋಸಿಕೊಂಡು ಕುಡಿದ್ರೆ ಅದರಲ್ಲಿರುವ ಒಳ್ಳೆಯ ಅಂಶಗಳೆಲ್ಲವೂ ಬಿಟ್ಟು ಬರೀ ನೀರಿನಂಶ ಮಾತ್ರ ನಮ್ಮ ದೇಹಕ್ಕೆ ಸೇರ್ತದೆ. ಇನ್ನು ಬೆಳಗ್ಗೆ ಎದ್ದ ಕೂಡಲೇ ಬೆಚ್ಚನೆಯ ನೀರು ಅಥವಾ ತಣ್ಣೀರು ನಿಮ್ಮ ದೇಹಕ್ಕೆ ಯಾವುದು ಹೊಂದಿಕೊಳ್ಳುತ್ತದೆಯೋ ಅದನ್ನೇ ಕುಡಿಯಿರಿ. ಆದರೆ ಬರೀ ಹೊಟ್ಟೆಯಲ್ಲಿ ಕಾಫಿ ಅಥವಾ ಟೀಯನ್ನು ಮಾತ್ರ ಸೇವಿಸಬೇಡಿ. ಹಾಗೆಯೇ ದಿನಕ್ಕೆ 3 ಲೀಟರ್ನಷ್ಟು ನೀರನ್ನು ಅವಶ್ಯವಾಗಿ ಕುಡಿಯಿರಿ. ದೇಹ ಹೈಡ್ರೇಟ್ ಆಗಿದ್ದರೆ ಎಷ್ಟೇ ಕೆಲಸ ಮಾಡಿದರೂ ಕೂಡ ಸುಸ್ತಾಗುವುದಿಲ್ಲ. ಇನ್ನು ದಿನಕ್ಕೊಂದು ನೆಲ್ಲಿಕಾಯಿಯನ್ನು ತಿನ್ನುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ನೆಲ್ಲಿಕಾಯಿ ನಮ್ಮ ಚರ್ಮದ ಆರೋಗ್ಯಕ್ಕೆ ಹಾಗೂ ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ವಯಸ್ಸಾಗುವುದನ್ನು ಮುಂದೂಡ್ತದೆ. ಹಾಗೆಯೇ ದಿನಕ್ಕೊಂದು ಆ್ಯಪಲ್ ಅಥವಾ ಪೇರಳೆ ಹಣ್ಣನ್ನು ತಿನ್ನಬೇಕು. ನಿಜ ಹೇಳಬೇಕು ಅಂದರೆ ಆ್ಯಪಲ್ಗಿಂತಲೂ ಪೇರಳೆ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಂದು ಹೇಳಲಾಗಿದೆ. ಇನ್ನು ಅನ್ನವನ್ನು ಕುಕ್ಕರ್ನಲ್ಲಿ ಬೇಯಿಸಿ ತಿನ್ನುವುದಕ್ಕಿಂತ ಅಕ್ಕಿಯನ್ನು 10 ನಿಮಿಷ ನೆನೆಸಿ ನಂತರ ಚೆನ್ನಾಗಿ ತೊಳೆದು ಪಾತ್ರೆಯಲ್ಲಿ ಸ್ವಲ್ಪ ಜಾಸ್ತಿ ನೀರು ಹಾಕಿ ಬೇಯಿಸಿ ಹೆಚ್ಚಾಗಿರುವ ನೀರನ್ನು ಬಸಿದುಕೊಂಡು ನಂತರ ಈ ಅನ್ನವನ್ನು ಊಟ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು. ಆರೋಗ್ಯವೇ ಮಹಾಭಾಗ್ಯ. ನಾವು ಎಷ್ಟೇ ಹಣ ಸಂಪಾದನೆ ಮಾಡಿದರೂ ಕೂಡ ಆರೋಗ್ಯವೇ ಇಲ್ಲದಿದ್ದರೆ ಅವೆಲ್ಲವೂ ವ್ಯರ್ಥ. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸುವುದು ಒಳ್ಳೆಯದು.